ನಮಸ್ಕಾರ ಸ್ನೇಹಿತರೆ. ರಾಜೇಶ್ ನೆನಪಿದ್ದಾರಾ? ಏಪ್ರಿಲ್ 2ರಂದು ಅವರ ಇಡೀ ಟ್ರೇಡಿಂಗ್ ಮಾಡಲು ಓವರ್ ನೈಟ್ ಡೆಡ್ ಆಗಿತ್ತು. ಸೇಮ್ ಸ್ಟ್ರಾಟಜಿ, ಸೇಮ್ ಕ್ಯಾಪಿಟಲ್, ಸೇಮ್ ಡಿಸಿಪ್ಲಿನ್. ಆದರೆ ಬ್ರೇಕ್ ಇವನ್ ಡಬಲ್ ಆಗಿತ್ತು. STT ಶಾಕ್ ಬಂತು. ನಾವು ಈ STT FNOದಲ್ಲಿ ಏನು ಇನ್ಕ್ರೀಸ್ ಆಯಿತು ಈ ವಿಡಿಯೋನ ರಿಲೀಸ್ ಮಾಡಿದ್ಮೇಲೆ ಕಾಮೆಂಟ್ ಸೆಕ್ಷನ್ನಲ್ಲಿ ಬಹಳಷ್ಟು ಜನ ಆ ಒಂದು ಪ್ರಶ್ನೆ ಬರ್ತಾನೇ ಇದೆ ಮತ್ತೆ ಮತ್ತೆ. ಸರ್, FNO ಬಿಟ್ಟ ನಂತರ ಈಗ ಏನು ಮಾಡಬೇಕು ನೆಕ್ಸ್ಟು? ನೋಡಿ, ಮೊದಲನೇದಾಗಿ ಬಹಳ ಜನ ಕಾಮೆಂಟ್ ಮಾಡಿದ್ದಾರೆ. ಬಹಳ ಜನ ಈ FNOದಲ್ಲಿ ಯಾವ ಥರ ದುಡ್ಡನ್ನು ಕಳ್ಕೊಳ್ತಾ ಇದೆ ಅದನ್ನು ನೋಡಿದ್ರೆ ತುಂಬ ನೋವಾಗುತ್ತೆ ಮನಸ್ಸಿಗೆ. ಯಾಕೆಂದರೆ ಕೆಲವರು 5 ಲಕ್ಷ ಕಳ್ಕೊಂಡಿದ್ದಾರೆ, ಕೆಲವರು 10 ಲಕ್ಷ ಕಳ್ಕೊಂಡಿದ್ದಾರೆ, ಒಬ್ಬರಂತೂ 39 ಲಕ್ಷ ಕಳ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಬಹಳ ಬೇಜಾರಾಗುತ್ತೆ. ಕಳೆದ 5 ವರ್ಷದಲ್ಲಿ ಮತ್ತೆ ಅದನ್ನು ಸಂಪಾದನೆ ಮಾಡೋದಕ್ಕೋಸ್ಕರ ಟ್ರೇಡ್ ಮಾಡ್ತಾನೇ ಇದ್ದೀನಿ ಸರ್ ಅಂತ. ಎಷ್ಟು ನೋಡಿ, ನಾವೇ ಹೋಗಿ ಯಾವ ಥರ ಸಿಗಾಕೊಂಡ್ಬಿಡ್ತೀವಿ ಈ FNOನಲ್ಲಿ. ಮೊದಲನೇದಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ನಾನು ತಿಳಿಸ್ಬೇಕು. ಯಾಕೆಂದರೆ ಇಷ್ಟೊಂದು ಕಾಮೆಂಟ್ಸ್ಗಳು ಮಾಡಿ ತಮ್ಮ ಒಪಿನಿಯನನ್ನು ಹಂಚ್ಕೊಂಡಿದ್ದೀರಾ. ಹಾಗಾಗಿ ತಮ್ಮ ಒಂದು ಕ್ವಶನ್ಗೆ ಆನ್ಸರ್ ಕೊಡಬೇಕು ಅಂತಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. FNO ಆದಮೇಲೆ ಮುಂದೆ ಏನು ಮಾಡಬೇಕು, FNO ಏನೋ ಸ್ಟಾಪ್ ಮಾಡ್ತೀವಿ, ಯಾವ ಥರ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವುದಕ್ಕೆ ನಾನು ಶಿಫ್ಟ್ ಆಗಬೇಕು? ಪ್ರಶ್ನೆ ಏನೋ ಸಿಂಪಲ್ ಆಗಿದೆ, ಆದರೆ ಇದರ ಆನ್ಸರ್ ಸರಿಯಾಗಿ ಗೊತ್ತಿದ್ದರೆ ರಾಜೇಶ್ ಒಬ್ಬರೇ ಅಲ್ಲ, ಇಂಡಿಯಾದ 75 ಲಕ್ಷ FNO ಟ್ರೇಡರ್ಸ್ ಏನಿದ್ದಾರಲ್ಲ ಅವ್ರಿಗೆಲ್ಲ ಒಂದು ಹೊಸ ಆಪರ್ಚುನಿಟಿ, ಅಂದರೆ ಹೊಸ ಡೋರ್ ಓಪನ್ ಆಗುತ್ತೆ. ಇವತ್ತು ನಾನು ನಿಮಗೆ ಒಂದು ಕ್ಲಿಯರ್ ಆದ ಶಿಫ್ಟ್ ಹೇಳ್ತೀನಿ. FNO ಇಂದ ಈಕ್ವಿಟಿ SIPಗೆ. ಮತ್ತು ಈ ಒಂದು ಶಿಫ್ಟ್ ಏನಿದೆಯಲ್ಲ ಅದು ನಿಮ್ಮ 5,000 ಮಂತ್ಲಿ ಕ್ಯಾಪಿಟಲ್ ಇಟ್ಕೊಂಡ್ರೂ ಕೂಡ 15 ವರ್ಷದಲ್ಲಿ 25 ಲಕ್ಷನ ಅದನ್ನು ಮಾಡ್ಬೋದು ಅಂತ ನಂಬರ್ಸ್ ಸಮೇತ ಹೇಳ್ತೀನಿ. ಈ ವಿಡಿಯೋನ ಮರೀದೆ ಪೂರ್ತಿ ನೋಡಿ. ಸ್ನೇಹಿತರೆ, ಮೊದಲಿಗೆ ಒಂದು ಕ್ವಿಕ್ ರೀಕ್ಯಾಪ್ ಮಾಡ್ಕೊಳ್ಳೋಣ. ಏಪ್ರಿಲ್ 1, 2026 ಏನಾಯಿತು ಹೇಳಿ? ಗೌರ್ಮೆಂಟ್ 2 ಕೆಲಸ ಮಾಡ್ತು. ಫ್ಯೂಚರ್ಸ್ ಕಾಂಟ್ರಾಕ್ಟ್ಸ್ ಮೇಲೆ STT ಅಂದರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ನ 2 ಪೈಸಾಯಿಂದ 5 ಪೈಸಾಗೆ, ಅಂದರೆ 150% ಇನ್ಕ್ರೀಸ್ ಆಯಿತು. ಆಪ್ಷನ್ಸ್ ಕಾಂಟ್ರಾಕ್ಟ್ ಮೇಲೆ STT 10 ಪೈಸಾಯಿಂದ 15 ಪೈಸಾ, ಅಂದರೆ 50% ಇನ್ಕ್ರೀಸ್ ಆಯಿತು. ಇದರ ಪರಿಣಾಮ ಏನಾಯಿತು? FNO ವಾಲ್ಯೂಮ್ಸು 20ರಿಂದ 30% ಕೆಳಗಡೆ ಬಿತ್ತು. ಸ್ಕ್ಯಾಲ್ಪರ್ಸ್ಗೆ ಮ್ಯಾಥ್ಸ್ ಕೆಲಸ ಮಾಡಲಿಲ್ಲ. ಬ್ರೇಕ್ ಇವನ್ ಡಬಲ್ ಆಯಿತು. ಆದರೆ ಸ್ನೇಹಿತರೆ, ನಾನು ಇವತ್ತು ಮತ್ತೆ STT ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ. ನಾನು ಇವತ್ತು ಮಾತಾಡ್ತಿರೋದು ನೆಕ್ಸ್ಟ್ ಮೂವ್ ಏನು ಅನ್ನೋದ್ರ ಬಗ್ಗೆ. ಈ FNO ಮಾರ್ಕೆಟ್ ಇದೆಯಲ್ಲ, ಇದೊಂದು ಮೆಸೇಜ್ ಕೊಡ್ತಾ ಇದೆ. ಏನಿದು ಮೆಸೇಜು? ವಾಲ್ಯೂಮ್ ಗೇಮ್ ಮುಗೀತು, ಕನ್ವಿಕ್ಷನ್ ಗೇಮ್ ಶುರುವಾಯಿತು. ಆ ಕನ್ವಿಕ್ಷನ್ ಎಲ್ಲಿ ಬಿಲ್ಡ್ ಮಾಡ್ಕೋಬೇಕು ಅಂದರೆ ಅದು ಈಕ್ವಿಟಿ ಮಾರ್ಕೆಟ್ಸಲ್ಲಿ, ಲಾಂಗ್ ಟರ್ಮ್ನಲ್ಲಿ. ಅದಕ್ಕೆ ಇವತ್ತು ನಾನು ಈಕ್ವಿಟಿ SIP ಅಂದರೆ ಏನು, ಯಾಕೆ ಮತ್ತು ಹೇಗೆ ನಾವು ಈಕ್ವಿಟಿ SIPಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತೀನಿ. ಮರೀದೆ ಪೂರ್ತಿ ವಿಡಿಯೋ ನೋಡಿ. ಸ್ನೇಹಿತರೆ, ಒಂದು ಪ್ರಶ್ನೆ ಕೇಳ್ತೀನಿ. ನೀವಿವತ್ತು ಬೆಳಗ್ಗೆ ಎದ್ದು ತಕ್ಷಣ ಏನು ಮಾಡಿದ್ರಿ? ಹಲ್ಲುಜ್ಜಿದ್ರಿ ಅಂತ ಹೇಳ್ತೀರಾ. ಯಾವುದರಲ್ಲಿ? ಕೋಲ್ಗೇಟ್ ಪೇಸ್ಟಲ್ಲಿ. ಸ್ನಾನ ಮಾಡಿದ್ರಿ ಲೈಫ್ ಬಾಯಿ ಡವ್. ಕಾಫಿ ಕುಡಿದ್ರಿ ನೆಸ್ಲೆ ಟಾಟಾ. ಆಫೀಸ್ಗೆ ಹೋದ್ರಿ, ಪೆಟ್ರೋಲ್ ಖರ್ಚು ಮಾಡಿದ್ರಿ, ಓಲಾ ಊಬರ್ಗೆಲ್ಲ ದುಡ್ಡು ಕೊಟ್ರಿ. ಈ ಪ್ರತಿ ರೂಪಾಯಿ ನಿಮ್ಮ ಜೇಬಿಂದ ಆಚೆಗೆ ಹೋಗ್ತಾ ಇದೆ. ಯಾರ ಜೇಬಿಗೆ ಹೋಗ್ತಾ ಇದೆ? ಈ ಕಂಪ್ನಿಗಳ ಶೇರ್ ಹೋಲ್ಡರ್ಸ್ಗಳ ಜೇಬಿಗೆ. ನೀವು ಈ ಕಂಪ್ನಿಗಳ ಕಸ್ಟಮರ್ ಆಗಿ ಉಳ್ಕೊಳ್ತೀರಾ ಅಥವಾ ಆ ಕಂಪನಿ ಶೇರ್ಸ್ನ ಪರ್ಚೇಸ್ ಮಾಡಿ ಅದರ ಓನರ್ಸ್ ಆಗ್ತೀರಾ? ಈಗ ನೋಡಿ, ನಿಮ್ಗೊಂದು ಕಂಪ್ಯಾರಿಸನ್ ಕೊಡ್ತೀನಿ. ನೀವೀಗ ಕನ್ಸ್ಯೂಮರ್ ಆದರೆ ಏನು ಮಾಡ್ತೀರಾ? ಪ್ರತಿದಿನ 10 ರೂಪಾಯಿ ಖರ್ಚು ಮಾಡ್ತೀರಾ. ವಾಪಸ್ ಎಷ್ಟು ಬರುತ್ತೆ? 0. ಯಾಕೆಂದರೆ ಏನೋ ಒಂದು ಕಾಫಿ ಪುಡಿ ತೊಗೊಳ್ತೀರಾ ಅಥವಾ ಒಂದು ಸೋಪ್ ತೊಗೊಳ್ತೀರಾ, ನಿಮಗೆ ಸೋಪ್ ಬರುತ್ತೆ, ದುಡ್ಡು ಹೋಗುತ್ತೆ. ರಿಸಲ್ಟ್ ಏನು? ಯು ಆರ್ ಆಲ್ವೇಸ್ ಪೇಯಿಂಗ್. ಅದೇ ನೀವೊಬ್ಬರು ಇನ್ವೆಸ್ಟರ್ ಆದರೆ ಆ 10 ರೂಪಾಯಿನ ಅದೇ ಕಾಫಿ ಪೌಡರ್ನ ಕಂಪ್ನಿನ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಂಗ್ ಟರ್ಮ್ನಲ್ಲಿ 12ರಿಂದ 15 ರೂಪಾಯಿ ಬರುತ್ತೆ. ರಿಸಲ್ಟ್ ಏನಾಯಿತು? ನೀವು ಕಂಪ್ನಿ ಬೆಳೆದಷ್ಟು, ಅಂದರೆ ನೀವು ಯಾವ ಕಂಪ್ನಿನೆಲ್ಲ 10 ರೂಪಾಯಿ ಹಾಕಿದ್ದೀರಾ ಆ ಕಂಪ್ನಿ ಬೆಳೆದಷ್ಟು ನಿಮ್ಮ ದುಡ್ಡು ಕೂಡ ಬೆಳೀತಾ ಹೋಗುತ್ತೆ. ಸೊ ಇದನ್ನೇ ನಾವು ಹೇಳೋದು ಕನ್ಸ್ಯೂಮರ್ ಓನರ್ ಪ್ಯಾರಡಾಕ್ಸ್ ಅಂತ. ಈ ಒಂದು ಶಿಫ್ಟ್ ಅದರಲ್ಲಿದೆ ನಿಜವಾಗಿ ನೀವು ಮಾಡುವಂತಹ ವೆಲ್ತ್. ಮತ್ತು ನೀವೀಗ ಕೇಳ್ತೀರಾ, ಸರ್ ಒಂದು ಕಂಪ್ನಿ ಶೇರ್ ತೊಗೊಳ್ಳಿ ನೀವೇನೋ ಹೇಳ್ತೀರಾ, ನಾವೇನೋ ಒಂದು 50 ರೂಪಾಯಿ 100 ರೂಪಾಯಿಗೆ ಕಾಫಿ ಪೌಡ್ರ್ ತೊಗೋಬೋದು. ಆದರೆ ಒಂದು ಕಂಪ್ನಿ ಶೇರ್ ತೊಗೊಳೋದಕ್ಕೆ 2,000 ರೂಪಾಯಿ 3,000 ರೂಪಾಯಿ ಒಂದು ಶೇರ್ಗಿದೆ. ಅಷ್ಟೆಲ್ಲ ದುಡ್ಡು ಬೇಕಲ್ವಾ ಅಂತ. ಇಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಿಫ್ಟಿ 50 ಅಂತ ಒಂದು ETF ಇದೆ. ಅಂದರೆ 50 ಅಂದ್ರೇನು? ಅಲ್ಲಿ 50 ಕಂಪನಿಗಳನ್ನು ಖರೀದಿ ಮಾಡ್ಬೋದು. ಒಂದು ಯೂನಿಟ್ಗೆ ಬರೀ 300 ರೂಪಾಯಿ ಸಾಕು. ಅದನ್ನು ನಾವು ನಿಫ್ಟಿ ಬೀಸ್ ಅಂತ ಕರಿತೀವಿ. ನಿಫ್ಟಿ ಬೀಸ್ ಅಂತ. ಆ ಬೀಸ್ ಅನ್ನೋದಕ್ಕೆ ಎಕ್ಸ್ಪ್ಯಾನ್ಷನ್ ಇದೆ, ಅದು ಬಿಟ್ಬಿಡಿ. ನಿಫ್ಟಿ 50 ETF ಅಂತ ಅದನ್ನು ಕರಿಬೋದು ನಾವು.
ಇವತ್ತು ನಾವು ಮಾತಾಡ್ತಿರೋದು ಒಂದು ಶೇರ್ ತೊಗೊಳ್ಳೋದ್ರ ಬಗ್ಗೆ ಅಲ್ಲ, ಪ್ರತಿ ತಿಂಗಳು ಒಂದು ಫಿಕ್ಸ್ಡ್ ಅಮೌಂಟ್ ಹಾಕ್ತಾ ಹೋಗೋ ಬಗ್ಗೆ, ಅಂದರೆ ಎಕ್ವಿಟಿ SIP ಅಂತ ಇದನ್ನು ನಾವು ಕರಿತೀವಿ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಫ್ಯಾಕ್ಟ್ಸ್ ನೋಡಿ, ಎಮೋಷನ್ಸ್ ಬೇಡ, ನಂಬರ್ಸ್ನ ನೋಡೋಣ ಬನ್ನಿ. ನಿಫ್ಟಿ 50 ನೋಡಿ, 25 ವರ್ಷದ ಹಿಸ್ಟ್ರಿನಲ್ಲಿ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ? 14%. ಈ 25 ವರ್ಷದಲ್ಲಿ ಏನೇನಾಗಿದೆ? ಇದರಲ್ಲಿ ಮುಖ್ಯವಾಗಿ ಕರೋನಾ ಬಂತು, ಮಾರ್ಕೆಟು ದಡಾರಂತ ಬಿತ್ತು, 12,000 ಲೆವೆಲಲ್ಲಿತ್ತು ನಿಫ್ಟಿ, ಸೀದಾ 8,000ಕ್ಕೆ ಹೋಯಿತು. ಹಂಗೆ ನಿಂತ್ಕೊಂಡ್ಬಿಡ್ತಾ? ಇಲ್ಲ, ಮತ್ತೆ ರಿಕವರ್ ಆಯಿತು. ಇವತ್ತು ನೋಡಿ 23,000 24,000 ಲೆವೆಲಲ್ಲಿದೆ. ಮತ್ತೆ ಅದರ ಮಧ್ಯದಲ್ಲಿ ಯುದ್ಧಗಳು ಬಂತು, ಯುದ್ಧ ಬಂದಾಗ ಮತ್ತೆ ಮಾರ್ಕೆಟ್ ಬಿತ್ತು, ಅಲ್ಲೇ ಉಳ್ಕೊಳ್ತಾ ಇಲ್ಲ, ಮತ್ತೆ ಮೇಲೆ ಬಂತು. ಆಮೇಲೆ ನಾವು ಹೇಳ್ತಾ ಇರೋ ಥರ ಈ STT ಹೈಕ್ ಶಾಕ್ ಬಂತು, ಮಾರ್ಕೆಟ್ ಬಿತ್ತು, ಮತ್ತೆ ಮೇಲೆ ಬರುತ್ತೆ. ಈ ಯಾವಾಗಲೂ ಬೀಳೋಂತಹ ಮಾರ್ಕೆಟು ಮತ್ತೆ ಮತ್ತೆ ಯಾಕೆ ಮೇಲೆ ಬರುತ್ತೆ? ಇದಕ್ಕೊಂದು ಸಿಂಪಲ್ ಕಾರಣ ಇದೆ. ಈ ಮಾರ್ಕೆಟ್ ಅಂದರೆ ಏನು ಹೇಳಿ? ಸ್ಟಾಕ್ ಮಾರ್ಕೆಟ್ ಅಂದರೆ ಬಿಸ್ನೆಸಸ್ಗಳು, ಕಂಪನಿಗಳು. ಈ ಪ್ರಾಡಕ್ಟ್ಸ್ ಇದೆಯಲ್ಲ, ಇದನ್ನು ನೀವು ಪ್ರತಿದಿನ ಯೂಸ್ ಮಾಡ್ತೀರಾ. ಜನ ಸ್ನಾನ ಮಾಡೋದನ್ನು ನಿಲ್ಲಿಸ್ತಾರಾ? ಕಾಫಿ ಕುಡಿಯೋದನ್ನು ನಿಲ್ಲಿಸ್ತಾರಾ? ಅಥವಾ ನಾವು ಈ ಫೋನ್ ಯೂಸ್ ಮಾಡ್ತೀವಿ ನೋಡಿ, ಡೇಟಾ, ಅದನ್ನು ನಿಲ್ಲಿಸ್ತೀವ ಯೂಸ್ ಮಾಡೋದನ್ನು? ಖಂಡಿತ ಇಲ್ಲ. ಈಗ ಒಂದು ರಿಯಲ್ ನಂಬರ್ ಕಂಪ್ಯಾರಿಸನ್ ನೋಡೋಣ ಬನ್ನಿ. ರಾಜೇಶ್ ಅಂತ ನಾನೊಂದು ಎಕ್ಸಾಂಪಲ್ ಹೇಳಿದೆ. ಅವರ ಮೊದಲಿನ ಲೈಫು FNO ಮಾಡ್ತಾ ಇದ್ದಂತಹ ಲೈಫು, ಅದೇ ಅವರು SIPಗೆ ಶಿಫ್ಟ್ ಆದ ಮೇಲೆ ಬರುವಂತಹ ಲೈಫು. ಇದನ್ನು ನಾವು ಕಂಪೇರ್ ಮಾಡಿ ನೋಡೋಣ, ವಿತ್ ನಂಬರ್ಸ್ ನಾವು ನೋಡೋಣ. ನೋಡಿ, ರಾಜೇಶ್ ಮುಂಚೆ ಪರ್ ಮಂತು 5,000 ಎತ್ತಿಟ್ಟಿದ್ರು ಟ್ರೇಡ್ ಮಾಡೋದಕ್ಕೆ ಅಂತ, ಆಪ್ಷನ್ಸಲ್ಲಿ ಟ್ರೇಡ್ ಮಾಡೋದಕ್ಕೆ. ಒಂದು ವರ್ಷಕ್ಕೆ ಅವರು ತೆಗೆದಿಟ್ಟಿದ್ದು 60,000, 5 ವರ್ಷದಲ್ಲಿ 3 ಲಕ್ಷ. ಸಾಮಾನ್ಯವಾಗಿ ನಾವು ಡೇಟಾ ನೋಡಿದ್ರೆ ಏನು ಹೇಳುತ್ತೆ ಸೆಬಿ? 10 ರೂಪಾಯಿ ಹಾಕಿದ್ರೆ ರಿಟೇಲ್ ಇನ್ವೆಸ್ಟರ್ಸು ಅಥವಾ ರಿಟೇಲ್ ಟ್ರೇಡರ್ಸು ಅವ್ರಿಗೆ 9 ರೂಪಾಯಿ ಲಾಸ್ ಆಗುತ್ತೆ. ಇವ್ರಿಗೆ ಎಷ್ಟು ಲಾಸ್ ಆಗಿದೆ? 3 ಲಕ್ಷ 5 ವರ್ಷ ಅವರು ಟ್ರೇಡ್ ಮಾಡಿದರೆ ಕಳ್ಕೊಂಡಿದ್ದು ಅವರು 2,73,000, ಉಳಿದಿದ್ದು ಬರೀ 27,000. ಅಂದರೆ ಕಳ್ಕೊಂಡಿದ್ದು 2,73,000. ಸ್ಟ್ರೆಸ್ ಲೆವೆಲ್ ಏನು? ಎಕ್ಸ್ಟ್ರಾಡಿನರಿ ಸ್ಟ್ರೆಸ್ ಲೆವೆಲ್ ಅದರಲ್ಲಿ. ಯಾಕೆಂದರೆ ಬರೀ ದುಡ್ಡು ಕಳ್ಕೊಳ್ತಾ ಇದ್ದಾರೆ. ಅದೇ ಈಕ್ವಿಟಿಗೆ ಶಿಫ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಮಂತ್ಲಿ SIP ಎಷ್ಟು ಮಾಡ್ತಾರೆ? 5,000 ರೂಪಾಯಿ ಮಾಡಿದ್ರು. ಇದೇ ನಿಫ್ಟಿ ಬೀಸಿಗೆ ಮಾಡಿದ್ರು ಅಂದ್ಕೊಳ್ಳೋಣ. 5 ವರ್ಷದಲ್ಲಿ ಅವ್ರು ಕಟ್ಟಿದ ದುಡ್ಡು 3 ಲಕ್ಷ. ಕೇವಲ 12% ರಿಟರ್ನ್ ಕ್ಯಾಲ್ಕುಲೇಟ್ ಮಾಡಿದ್ರು ಅವ್ರಿಗೆ ಆಗಿರೋ ದುಡ್ಡು 4,07,000. ಸ್ಟ್ರೆಸ್ ಲೆವೆಲ್ಲು 0. ಯಾಕೆಂದರೆ ನೀವಿಲ್ಲಿ ದುಡ್ಡು ಕಳ್ಕೊಳ್ಳಲ್ಲ. ಇದನ್ನೇ ಕಂಟಿನ್ಯೂ ಮಾಡೋಣ. ಅದೇ ನಂಬರ್ಸ್ ಕಂಟಿನ್ಯೂ ಮಾಡಿದ್ರೆ ನೀವು 5 ವರ್ಷದಲ್ಲಿ 3 ಲಕ್ಷ ಕಟ್ಟಿದ್ರು, ನಾನು ಹೇಳಿದೆ 4 ಲಕ್ಷ ಅಂದರೆ 36% ರಿಟರ್ನ್ ಆಯ್ತದು. ಇದನ್ನೆಲ್ಲ ನೀವು ಕ್ಯಾಲ್ಕುಲೇಟರ್ ಇಟ್ಕೊಂಡು ಚೆಕ್ ಮಾಡಬಹುದು, ಈ ರಿಟರ್ನ್ ಕ್ಯಾಲ್ಕುಲೇಷನ್ಸ್ ಬೇಕಾದರೆ. ಅದೇ 10ನೇ ವರ್ಷಕ್ಕೆ ಅವರು 6 ಲಕ್ಷ ಕಟ್ಟಿದರೆ ಅದು 11 ಲಕ್ಷ ಆಗುತ್ತೆ, 11.6 ಲ್ಯಾಕ್ಸ್ ಆಗುತ್ತೆ, 93% ರಿಟರ್ನ್. ಇನ್ನು 5 ವರ್ಷ ಕಂಟಿನ್ಯೂ ಮಾಡಿದ್ರು ಅಂದ್ಕೊಳ್ಳಿ. 15 ವರ್ಷ ಅವರು ಇದೇ ಒಂದು 5,000 ರೂಪಾಯಿ ಮಂತ್ಲಿ ಕಟ್ಟಿದ್ರು ಅಂದರೆ 9 ಲಕ್ಷ ಕಟ್ಟಿರ್ತಾರೆ. 25 ಅಂದರೆ 25.2 ಲ್ಯಾಕ್ಸ್ ಆಗುತ್ತದು, 180%. ಇನ್ನೂ 5 ವರ್ಷ ಕಂಟಿನ್ಯೂ ಮಾಡಿದ್ರು ಅಂದ್ಕೊಳ್ಳಿ. 20 ವರ್ಷ ಪ್ರತಿ ತಿಂಗಳು ಕಟ್ಟಿದ್ರು 5,000, 12 ಲಕ್ಷ ಕಟ್ಟಿರ್ತಾರೆ, 49.9 ಲ್ಯಾಕ್ಸ್. ಎಷ್ಟು ಪರ್ಸೆಂಟೇಜ್ ರಿಟರ್ನು? 316%, 316%, ಅಂದರೆ 3x. ಇದು ಎಕ್ವಿಟಿ SIPನಲ್ಲಿರೋವಂಥದ್ದು. ಹೇಗೆ ಸರ್ ಸಾಧ್ಯ? ಇದೇನು ಸುಮ್ಮನೆ ನಂಬರ್ ತೋರಿಸ್ಬಿಡ್ತೀರಾ? 20 ವರ್ಷ ಯಾರು ಕಟ್ಟಿದ್ದಾರೆ? ಯಾರಿಗಾದರೂ ಬಂದಿದೆಯಾ ಕೇಳಿ. ಬಹಳಷ್ಟು ಜನ ದುಡ್ಡು ಮಾಡಿದ್ದಾರೆ, ಈ ಥರ ಕೋಟಿಗಟ್ಟಲೆ ಮಾಡಿದ್ದಾರೆ SIPನಲ್ಲೇ. ಯಾಕಾಯಿತು? ಇದು ಕಾರಣ ಏನು? ಇದಕ್ಕೆ ಐನ್ಸ್ಟೈನ್ ಹೇಳುವಂಥದ್ದು, ಇದು ಕಾಂಪೌಂಡಿಂಗ್ ಈಸ್ ದ 8th ವಂಡರ್ ಆಫ್ ದ ವರ್ಲ್ಡ್. ಯಾರು? ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ್ದು. ಸೊ ಇದನ್ನು ಮಿಸ್ ಮಾಡ್ಕೊಬಿಡಿ ನಿಮ್ಮ ಲೈಫಲ್ಲಿ. ನಿಮಗೆ ಇನ್ನೂ ಏಜ್ ಇದ್ದರೆ ನೀವು ಇಮ್ಮಿಡಿಯೇಟ್ಲಿ FNO ಮಾಡೋದನ್ನು ಬಿಟ್ಟು SIP ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, FNOನಲ್ಲಿ ಟೈಮ್ ಆ್ಯಂಡ್ ಮನಿ ಎರಡೂ ಖರ್ಚಾಗುತ್ತೆ. ಅದೇ SIPಯಲ್ಲಿ ಟೈಮ್ ಬೇಕಿಲ್ಲ, ಪೇಷನ್ಸ್ ಮಾತ್ರ ಬೇಕು. ಮಾರ್ಕೆಟಲ್ಲಿ ಟೈಮ್ ಇರಬೇಕು, ಆದರೆ ಮಾರ್ಕೆಟ್ನ ಟೈಮಿಂಗ್ ಮಾಡಬಾರ್ದು. ಸ್ನೇಹಿತರೆ, ಈಗ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟಿಗೆ ಬರೋಣ. ನಾನು ನಿಮಗೆ 4 ಕ್ಲಿಯರ್ ಪ್ರೋಟೋಕಾಲ್ಸ್ನ ಹೇಳ್ತೀನಿ. ಮೊದಲನೇದಾಗಿ ಪ್ರೋಟೋಕಾಲ್ ನಂಬರ್ 1, ಈ FNO ಕ್ಯಾಪಿಟಲ್ನ 50% ಈಕ್ವಿಟಿ SIPಗೆ ಶಿಫ್ಟ್ ಮಾಡಬೇಕು. ಇದು ಓವರ್ನೈಟ್ ಮಾಡಬೇಡಿ, ಒಂದೇ ತಿಂಗಳಲ್ಲಿ ಎಲ್ಲನೂ ಸ್ಟಾಪ್ ಮಾಡಬೇಡಿ, ಆದರೆ ಡೆಲಿಬರೇಟ್ ಆಗಿ ಶಿಫ್ಟ್ ಮಾಡ್ಕೊಳ್ಳಿ. ಏನಪ್ಪ ಅದು ಫಾರ್ಮುಲಾ? ಫಸ್ಟು FNO ಕ್ಯಾಪಿಟಲ್ ಸಪೋಸ್ 1 ಲಕ್ಷ ನಿಮ್ಮ ಹತ್ರ ಇದ್ದರೆ 50,000 ರೂಪಾಯಿನ SIP ಮಾಡಿ, ಮಿಕ್ಕಿದ 50,000 ರೂಪಾಯಿನ ಮಾತ್ರ ಟ್ರೇಡ್ ಮಾಡಿ. ಅಥವಾ 50,000ನೇ FNOದಲ್ಲಿ ನೀವು ಮಾಡ್ತಾ ಇದ್ದರೆ 25,000ನ SIP ಮಾಡಿ, ಮಿಕ್ಕಿದ 25,000ನ ಟ್ರೇಡ್ ಮಾಡಿ. ಯಾಕೆ ಸರ್ ಈಗ ಹೇಳ್ತಾ ಇದ್ದೀರಾ? ಟ್ರೇಡ್ ಕಂಪ್ಲೀಟ್ ನಿಲ್ಲಿಸ್ಬಿಡೋಣ? ಇಲ್ಲ, ಯಾಕೆಂದರೆ ಹ್ಯಾಬಿಟ್ ಇದೆಯಲ್ಲ, ಇದು ಬದಲಾಗೋಕ್ಕೆ ಸಮಯ ಬೇಕು. ಯಾರು ದಿನಾ ಟ್ರೇಡ್ ಮಾಡ್ತಿದ್ದಾರೆ 5 ವರ್ಷದಿಂದ, ಅವ್ರೇನಾದರೂ ಟ್ರೇಡ್ ಮಾಡೋದನ್ನು ಇಮ್ಮಿಡಿಯೇಟ್ಲಾಗಿ ನಿಲ್ಲಿಸಿದ್ರೆ ಅವ್ರ ತಲೆನೇ ಕೆಟ್ಟೋಗುತ್ತೆ.
ಯಾಕೆಂದರೆ ಅವ್ರಿಗೆ ಅದು ಅಭ್ಯಾಸ ಆಗಿಬಿಟ್ಟಿರುತ್ತೆ. ಪ್ರತಿದಿನ ಅದನ್ನು ಮಾರ್ಕೆಟ್ ಪ್ರೈಸ್ ನೋಡೋದು, ಚಾರ್ಟ್ ನೋಡೋದು, ಎಂಟ್ರಿ ಎಕ್ಸಿಟು ಮಾಡೋದು, ಅದೊಂಥರ ಒಂದು ಲೈಫ್ ಸ್ಟೈಲ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಿಧಾನವಾಗಿ ಇದನ್ನು ಬದಲಾಯಿಸಬೇಕು. ಕೋಲ್ಡ್ ಟರ್ಕಿ ಮಾಡಬೇಡಿ, ಗ್ರ್ಯಾಜುವಲ್ ಆಗಿ ಮೈಗ್ರೇಟ್ ಮಾಡಿ. ಪ್ರೋಟೋಕಾಲ್ ನಂಬರ್ 2, ನಿಫ್ಟಿ ಬೀಸ್ ಅಥವಾ ಗೋಲ್ಡ್ ಬೀಸಲ್ಲಿ 500 ರೂಪಾಯಿ, ಜಾಸ್ತಿ ಇಲ್ಲ, 500 ರೂಪಾಯಿಂದ ಇನ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, 500 ರೂಪಾಯಿ ಅಂತ ಲಾಫ್ ಮಾಡಬೇಡಿ, ನಗಬೇಡಿ. ಯಾಕೆಂದರೆ ವಾರನ್ ಬಫೆಟ್ 500 ರೂಪಾಯಿ ಹಾಕ್ಬಿಟ್ಟು ಏನು ಸ್ಟಾರ್ಟ್ ಮಾಡಲಿಲ್ಲ. ಅದೆಲ್ಲ ಮುಖ್ಯ. ಇಲ್ಲಿ ಹ್ಯಾಬಿಟ್ ಬಿಲ್ಡ್ ಆಗೋದಿದೆಯಲ್ಲ, ಅದು ಮುಖ್ಯ. 500 ರೂಪಾಯಿಂದ ಶುರು ಮಾಡಿದ್ರೆ ನಿಮಗೆ ಹ್ಯಾಬಿಟ್ ಬಿಲ್ಡ್ ಆಗುತ್ತೆ. ನಿಮ್ಮ ಹತ್ರ ದುಡ್ಡಿದ್ರೆ 5,000 ಮಾಡಿ, 50,000 ಮಾಡಿ, ಆದರೆ ಮಿನಿಮಮ್ 500 ರೂಪಾಯಿಂದ ಸ್ಟಾರ್ಟ್ ಮಾಡಿ. ಮತ್ತು ಹೇಗೆ ಮಾಡಬೇಕು ಇದನ್ನಂತೂ ನಾನೇನು ಹೇಳ್ಕೊಡ್ಬೇಕಾಗಿಲ್ಲ. ನೀವು ಟ್ರೇಡ್ ಮಾಡಿದರೆ ನಿಮಗೆ ಎಲ್ಲ ಬ್ರೋಕಿಂಗ್ ಪ್ಲ್ಯಾಟ್ಫಾರ್ಮ್ಸ್ಗಳು ಗೊತ್ತೇ ಇರುತ್ತೆ. ಝೀರೋದಾ ಇದೆ, ಗ್ರೋ ಇದೆ, ಅಪ್ಸ್ಟಾಕ್ಸ್ ಇದೆ. ಯಾವ ಪ್ಲ್ಯಾಟ್ಫಾರ್ಮಲ್ಲಾದರೂ ಹಾಕಿ. ನಾನೇನು ಇಂಥದ್ದೇ ಯೂಸ್ ಮಾಡಿ ಅಂತ ಹೇಳಲ್ಲ. ಇಲ್ಲಿ ಯಾವುದನ್ನು ಪ್ರಮೋಟ್ ಮಾಡೋಕ್ಕೆ ಕೂಡ ನಾನು ಇದು ಮಾಡ್ತಾ ಇಲ್ಲ. ಡಿಮ್ಯಾಟ್ ಅಕೌಂಟ್ ಇದ್ದರೆ SIP ಮಾಡ್ಕೋಬೋದು ಸುಲಭವಾಗಿ. ಅದೇ ಬ್ರೋಕರ್, ಯಾವ ನಿಮ್ಮ ಬ್ರೋಕರ್ ಅಕೌಂಟ್ ಇದೆ ಅವ್ರಿಗೆ ಕೇಳಿದ್ರೆ ಆ ಸಿಸ್ಟಮ್ ಇರುತ್ತೆ. ಅಲ್ಲಿ ನಿಮ್ಮ ಬ್ಯಾಂಕ್ನ ಲಿಸ್ಟ್ ಮಾಡಿದ್ರೆ ಆಟೋಮೆಟಿಕಲಿ ಎವ್ರಿ ಮಂತ್ ಒಂದು ಸೆಲೆಕ್ಟ್ ಡೇಟಲ್ಲಿ ಬ್ಯಾಂಕಲ್ಲಿ ನೀವು ಮೇಂಟೈನ್ ಮಾಡಬೇಕು ಬ್ಯಾಲೆನ್ಸು, ಅಮೌಂಟ್ ಆಟೋಮೆಟಿಕಲಿ ಹೊಟ್ಟೋಗುತ್ತೆ ನಿಫ್ಟಿ ಬೀಸ್ಗೆ. ನಾವು ಪ್ರಶ್ನೆ ಏನು ಬರುತ್ತೆ, ಈ ನಿಫ್ಟಿ ಬೀಸೇ ಯಾಕೆ ಸರ್, ನಾನು ಯಾವುದಾದ್ರು ಸ್ಟಾಕಲ್ಲಿ ಮಾಡ್ತೀನಿ? ಇಲ್ಲ, ನಿಫ್ಟಿ ಬೀಸ್ ಯಾಕೆ ಅಂದರೆ ಇದು ಸೆಬಿ ರೆಗ್ಯುಲೇಟೆಡು, ಟ್ರಾನ್ಸ್ಪರೆಂಟ್ ಆಗಿರುತ್ತೆ. 50 ಕಂಪನಿನಲ್ಲಿ ನಿಮ್ಮದು ದುಡ್ಡು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಜೊತೆಗೆ ಕಾಸ್ಟ್ ತುಂಬ ಕಡಿಮೆ, ಫಂಡ್ ಮ್ಯಾನೇಜರೇ ಇಲ್ಲ ಇದರಲ್ಲಿ. ಯಾಕೆ, ಯಾವುದೇ ಬೇರೆ ಮ್ಯೂಚುವಲ್ ಫಂಡ್ ಸ್ಕೀಮ್ ತೊಗೊಂಡ್ರೆ ನಿಮಗೆ 1.5% 2%, ಅದರಲ್ಲಿ ಫಂಡ್ ಮ್ಯಾನೇಜ್ಮೆಂಟ್ ಚಾರ್ಜಸ್ ಅಂತ ಹೋಗುತ್ತೆ. ಇದರಲ್ಲಿ 15 ಪೈಸಕ್ಕಿಂತ ಕಡಿಮೆ ಇರುತ್ತೆ. ಮತ್ತು ಈ ಎಲ್ಲ ನಿಫ್ಟಿ ಬೀಸ್ ಏನಿದೆಯಲ್ಲ, ಈ ETF ಇದು ಇಂಡೆಕ್ಸ್ನ ಫಾಲೋ ಮಾಡುತ್ತೆ. ಮತ್ತು ಇನ್ನೂ ತುಂಬ ಅಡ್ವಾಂಟೇಜ್ ಏನಂದರೆ, ಬರೀ 300 ರೂಪಾಯಿಗೆ ಇಂಡಿಯಾದ ಟಾಪ್ 50 ಕಂಪ್ನೀಸ್ ನಿಮ್ಮ ಪೋರ್ಟ್ಫೋಲಿಯೋಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಮತ್ತು ಪ್ರೋಟೋಕಾಲ್ ನಂಬರ್ 3, ಕನ್ಸ್ಯೂಮರ್ ಓನರ್ ಹ್ಯಾಬಿಟ್ನ ಬಿಲ್ಡ್ ಮಾಡ್ಕೊಳ್ಳಿ. ಮುಂದಿನ ತಿಂಗಳಿಂದ ಒಂದು ಹೊಸ ರೂಲ್ ಇಟ್ಕೊಳ್ಳಿ. ನೀವು ಯಾವ ಕಂಪ್ನಿ ಪ್ರಾಡಕ್ಟ್ನ ತಿಂಗಳಿಗೆ 500 ರೂಪಾಯಿಗಿಂತ ಹೆಚ್ಚು ತೊಗೊಳ್ತೀರಾ, ಆ ಕಂಪ್ನಿ ಏನಾದರೂ ಲಿಸ್ಟೆಡ್ ಕಂಪ್ನಿ ಆಗಿದ್ದರೆ ಅದರ ಶೇರ್ಸ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್, ನೀವೊಂದು 800 ರೂಪಾಯಿ ಪರ್ ಮಂತ್ ಪೆಪ್ಸಿ ಕುಡಿತೀರಾ ಅಂತ ಇಟ್ಕೊಳ್ಳೋಣ. ವರುಣ್ ಬಿವರೇಜಸ್ ಅಂತ ಕಂಪ್ನಿ ಇದೆ, ಅದ್ರ ಶೇರ್ಸ್ ತೊಗೊಳ್ಳಿ. 2,000 ರೂಪಾಯಿ ತಿಂಗಳಿಗೆ HUL ಪ್ರಾಡಕ್ಟ್ಸ್ ಅಂದರೆ ಹಿಂದೂಸ್ತಾನ್ ಯೂನಿಲಿವರ್, ನೀವು ಈಗ ಲೈಫ್ ಬಾಯ್ ಈ ಥರದ್ದೆಲ್ಲ ಸೋಪ್ಗಳು, ಪೌಡ್ರ್ಗಳು ಇದೆಲ್ಲ ತೊಗೊಳ್ತೀರಿ ಅಂದರೆ ಆ HUL ಕಂಪ್ನಿ ಶೇರ್ಸ್ನ ತೊಗೊಳ್ಳಿ. ಡೈಲಿ ಜೆಪ್ಟೋ ಬಳಸ್ತಿದ್ದೀರಾ ಅಂದರೆ ಕ್ವಿಕ್ ಕಾಮರ್ಸ್ ETF ಅಂತ ಇದೆ, ಆ ETF ಇನ್ವೆಸ್ಟ್ ಮಾಡಿ. ಇದು ಗೇಮಿಫಿಕೇಷನ್ ಅಲ್ಲ, ಇದು ಒಂದು ಇಂಟೆಲಿಜೆಂಟ್ ಹ್ಯಾಬಿಟ್, ನಿಮ್ಮ ಲೈಫನ್ನು ಬದಲಿಸುವಂಥ ಹ್ಯಾಬಿಟ್. ಯಾಕೆಂದರೆ ಪ್ರತಿ ತಿಂಗಳು ನಾವು ಖರ್ಚು ಮಾಡ್ತಾನೆ ಇರ್ತೀವಿ. ಒಂದು ಫ್ಯಾಮಿಲಿ ಅಂದರೆ ಒಂದು 30-40 ಸಾವಿರ 50 ಸಾವಿರ ತಿಂಗಳಿಗೆ ನಾವು ಖರ್ಚೇ ಮಾಡ್ತೀವಿ. ಅದರಲ್ಲಿ ಹೆಚ್ಚಿನ ದುಡ್ಡು ನೀವೇನು ಖರ್ಚು ಮಾಡ್ತೀರಾ, ಆ ಖರ್ಚು ಮಾಡೋ ದುಡ್ಡನ್ನು ಆ ಒಂದು ಲಿಸ್ಟೆಡ್ ಕಂಪ್ನೀಸ್ ಏನಿದೆ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗಿ ನಿಮ್ಮ ಇಡೀ ಜೀವನ ಹೇಗೆ ಬದಲಾಗುತ್ತೆ ಅನ್ನೋದನ್ನ ನೋಡಿ. ಪ್ರೋಟೋಕಾಲ್ ನಂಬರ್ 4, MQ ಬಿಲ್ಡ್ ಮಾಡಿ. ತುಂಬ ಮುಖ್ಯ ಇದು. ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಮೊದಲನೇ ವಿಡಿಯೋನಲ್ಲೂ ಕೂಡ ಹೇಳಿದ್ದೆ, ಈ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅನ್ನೋದಿದೆಯಲ್ಲ, ಇದೊಂದು ಇಕೋಸಿಸ್ಟಮ್. ಇದು ಬರೀ ಚಾರ್ಟ್ಸ್ ನೋಡ್ಬಿಟ್ಟು ಯಾರೂ ವೆಲ್ತ್ ಬಿಲ್ಡ್ ಮಾಡೋಕ್ಕಾಗಲ್ಲ. ಸಿಸ್ಟಮ್ಸ್ ಅರ್ಥ ಮಾಡ್ಕೋಬೇಕು, ಸರಿಯಾದ ಡೆಸಿಷನ್ಸ್ ತಗೊಳ್ಳುವಂತಹ ಚಾಕಚಕ್ಯತೆ ಬೇಕು. ಆ ಒಂದು ಸ್ಕಿಲ್ಲನ್ನು ನೀವು ಪಡ್ಕೋಬೇಕು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಮನಿ ಕೋಶೆಂಟ್ ಟೆಸ್ಟ್ ಅಂತ ಒಂದಿದೆ, ಮನಿ ಕೋಶೆಂಟ್ MQ. ಆ ಟೆಸ್ಟನ್ನು ತಗೊಳ್ಳಿ. ಇದು ಈಸಿಯಾಗಿ ಅವೈಲೇಬಲ್ ಇದೆ, mqedu.in ಅಂತ. ಈ ಲಿಂಕ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಕೇವಲ 10 ನಿಮಿಷದಲ್ಲಿ 7 ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಿದ್ರೆ ನಿಮ್ಮ ಮನಿ ಇಂಟೆಲಿಜೆನ್ಸ್, ಈ ಹಣದ ಆರ್ಥಿಕ ಪರಿಜ್ಞಾನ ಎಷ್ಟಿದೆ ನಮಗೆ ಅನ್ನೋದನ್ನು ನಾವು ತಿಳ್ಕೊಬೋದು. ನೀವು ಖಂಡಿತ ತಿಳ್ಕೊಳ್ಳಿ. ಈ FNO ಟ್ರೇಡರ್ ಆಗಿ ಉಳ್ಕೋಬೇಕು ಅಥವಾ ಈಕ್ವಿಟಿ ಇನ್ವೆಸ್ಟರ್ ಆಗಬೇಕು, ಅದು ನೀವೇ ಡಿಸೈಡ್ ಮಾಡಿ. ಆದರೆ ಆ ಡಿಸಿಷನ್ ಇನ್ಫರ್ಮ್ ಡಿಸಿಷನ್ ಆಗಿರಲಿ. ಸ್ನೇಹಿತರೆ, ಒಂದು ಸತ್ಯ ಹೇಳಬೇಕು, ಈ F&O ಮಾರ್ಕೆಟ್ ಏನಿದೆ ಮತ್ತು ಈಕ್ವಿಟಿ ಮಾರ್ಕೆಟ್ ಏನಿದೆ, ಇದು ಎರಡೂ ಒಂದೇ ಸ್ಟಾಕ್ ಎಕ್ಸ್ಚೇಂಜಲ್ಲಿದೆ. ಆದರೆ ಇದೆರಡು ಸಂಪೂರ್ಣ ಬೇರೆ ಬೇರೆ ಗೇಮ್ಸ್. F&O ಇದೆಯಲ್ಲ, ಅದನ್ನು ನಾವು ಝೀರೋ ಸಮ್ ಗೇಮ್ ಅಂತ ಹೇಳ್ತೀವಿ. ನಿಮಗೆ ಪ್ರಾಫಿಟ್ ಬಂದಿದೆ ಅಂದರೆ ಅದು ಇನ್ನೊಬ್ಬರ ಲಾಸು. ಅಂದರೆ ಒಬ್ಬರಿಗೆ ಲಾಸ್ ಆದರೆ ಮಾತ್ರ ಇನ್ನೊಬ್ಬರಿಗೆ ಪ್ರಾಫಿಟ್ ಮಾಡೋದಕ್ಕೆ ಸಾಧ್ಯ. ಅದೇ ಈಕ್ವಿಟಿ ಮಾರ್ಕೆಟ್ಸ್ ನೋಡಿ, ಇದನ್ನು ಪಾಸಿಟಿವ್ ಸಮ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಕಂಪನಿ ಬೆಳೀತು ಅಂತಂದರೆ ಎಲ್ಲ ಶೇರ್ ಹೋಲ್ಡರ್ಸ್ನ ಒಂದು ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ನೀವು ಯಾರ್ದೋ ಲಾಸಿಂದ ನೀವು ದುಡ್ಡು ಮಾಡಲ್ಲ, ಎಲ್ಲರೂ ಪ್ರಾಫಿಟ್ ಮಾಡುವಂತಹ ಒಂದು ಈಕ್ವಿಟಿ ಮಾರ್ಕೆಟ್ಸ್ ಇದು. ಸ್ನೇಹಿತರೆ, ಸೆಬಿ ಏನು ಮಾಡ್ತಿದೆ ಅಂತ ಗೊತ್ತಿದೆಯಾ?
ಇಂಡಿಯಾ ಒಂದು ವರ್ಲ್ಡ್ಸ್ ಲಾರ್ಜೆಸ್ಟ್ FNO ಕ್ಯಾಸಿನೋ ಆಗಬಾರ್ದು ಅಂತ ಅವರು ನಿಧಾನವಾಗಿ ರೀಟೇಲ್ ಟ್ರೇಡರ್ಸ್ನ ಈ FNO ಮಾರ್ಕೆಟಿಂದ ಔಟ್ ಮಾಡ್ತಿದ್ದಾರೆ. ಅಂದರೆ ಹೊರಗಡೆ ಹೋಗಬೇಕು ಅನ್ನೋದಕ್ಕೆ ಎಲ್ಲ ಒಂದು ಮೆಷರ್ಸ್ನ ತೊಗೋತಾ ಇದ್ದಾರೆ. ಯಾಕೆ? 91% ರೀಟೇಲರ್ಸು ಯಾರ್ಯಾರು ಟ್ರೇಡ್ ಮಾಡ್ತಿದ್ದಾರೆ ಅವರೆಲ್ಲ ಲಾಸ್ ಮಾಡ್ತಿದ್ದಾರೆ. ಇದು ನ್ಯಾಷನಲ್ ಸೇವಿಂಗ್ಸ್ ಪ್ರಾಬ್ಲಮ್. ಇದು ಗೌರ್ಮೆಂಟ್ ನಿಮ್ಮನ್ನು ಪುಷ್ ಮಾಡ್ತಾ ಇದೆ ಲಾಂಗ್ ಟರ್ಮ್ ಇಕ್ವಿಟಿ ಇನ್ವೆಸ್ಟರ್ಸ್ ಆಗಿ ಅಂತ. ಆ ಪುಷ್ನ ಫೈಟ್ ಮಾಡಬೇಡಿ, ಅದನ್ನು ಆಪರ್ಚುನಿಟಿಯಾಗಿ ಯೂಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಇವತ್ತು ಒಂದು ಮಹತ್ವದ ಸತ್ಯನ ಅರ್ಥ ಮಾಡ್ಕೊಂಡ್ವಿ. ಗೇಮ್ ಬದಲಾಗಿದೆ, ವಾಲ್ಯೂಮ್ ಗೇಮ್ ಮುಗೀತು, ಕನ್ವಿಕ್ಷನ್ ಗೇಮ್ ಶುರು ಆಯಿತು. FNOನಲ್ಲಿ ಕನ್ವಿಕ್ಷನ್ ಕಷ್ಟ, ಈಕ್ವಿಟಿ SIPನಲ್ಲಿ ಬರೀ 500 ರೂಪಾಯಿಯಲ್ಲಿ ಕನ್ವಿಕ್ಷನ್ ಬರುತ್ತೆ. ರಾಜೇಶ್ಗೆ ಒಂದೇ ಆಯ್ಕೆ ಇದೆ, ಹಳೆ ರೂಲ್ಸ್ ಇಟ್ಕೊಂಡು ಹೊಸ ಮಾರ್ಕೆಟ್ಗೆ ಹೋಗಬೇಕಾ ಅಥವಾ ಹೊಸ ರೂಲ್ ತೊಗೊಂಡು ಹೊಸಾಗೆ ಮಾಡಬೇಕಾ? ನೀವೇನು ಮಾಡ್ತೀರಾ? ನೀವು MQedu.inಗೆ ಹೋಗಿ MQ ಟೆಸ್ಟ್ ಮಾಡ್ಕೊಳ್ಳಿ, ಮತ್ತು ಮನಿ ಇಂಟೆಲಿಜೆನ್ಸ್ ನಿಮ್ದು ಎಷ್ಟಿದೆ ಅಂತ ನೀವು ತಿಳ್ಕೊಳ್ಳಿ. ಈ ವಿಡಿಯೋನ ನಿಮ್ಮ FNO ಟ್ರೇಡರ್ಸ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಒಬ್ಬರ ಲೈಫ್ ಬದಲಾದರೂ ಸಾಕು ಈ ವಿಡಿಯೋ ಮಾಡಿದ್ದು ಸಾರ್ಥಕ ಅಂತ ನಾನು ತಿಳ್ಕೊಳ್ತೀನಿ. ಕಾಮೆಂಟಲ್ಲಿ ಹೇಳಿ, ನೀವು ಈಗ ಟ್ರೇಡರ್ ಆಗಿ ಉಳ್ಕೊಳ್ತೀರಾ ಅಥವಾ ಇನ್ವೆಸ್ಟರ್ ಆಗ್ತೀರಾ? ನಾನು ಮೋಹನ್ ಕೃಷ್ಣರಾವ್, ಇದು MKR ಅನ್ಪ್ಲಗ್ಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.